ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಪ್ಲೇಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇವತ್ತು ಭಾನುವಾರದ ಬಾಡೂಟಕ್ಕೆ ಮುದ್ದೆ, ಮಟನ್ ಸಾರು. ಬರೀ ಮಟನ್ ಸಾರು ಅಂತ ಹೇಳಲ್ಲ ನಾನಿನ್ನ, ನಾಟಿ ಸ್ಟೈಲ್ದು ಸಿಂಪಲ್ ಆಗಿರೋ ಮಟನ್ ಸಾರು ನಮ್ಮನೆಲ್ಲೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಮಸಾಲೆ ಕಮ್ಮಿ ಇರುತ್ತೆ, ಮೈಲ್ಡ್ ಆಗಿರುತ್ತೆ. ಸೊ ಹೊಟ್ಟೆಗೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಸೊ ಸಿಂಪಲ್ಲಾಗಿ ನಾಟಿ ಸ್ಟೈಲಲ್ಲಿ ಮಟನ್ ಸಾರು ಮಾಡ್ಕೋತೀವಿ. ಮುದ್ದೆ, ಕಡುಬು ಎಲ್ಲ ಮಾಡ್ಕೊಂಡು ತಿಂತೀವಿ. ಇವತ್ತಿನ ಸ್ಪೆಷಲ್ಲು ಮಟನ್ ಸಾರು ಮಾಡಿದ್ದೀವಿ. ಫ್ರೆಶ್ಶಾಗಿ ಮಟನ್ ತಂದು, ನಮಗೆ ಈ ಕಡೆ ಫ್ರೆಶ್ಶಾಗಿ ಮಟನ್ ಸಿಗುತ್ತೆ. ಬಾಲ ನೋಡಿಬಿಟ್ಟು ಚೆನ್ನಾಗಿ ತಂದುಬಿಡ್ತೀವಿ. ತಂದು ಅದನ್ನು ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ತೊಳ್ಕೊಂಡ್ಬಿಟ್ಟು ಅದನ್ನು ಬೇಯಕ್ಕಿಡೋದು. ಬೇಯಿಸುವಾಗ ಮೊದಲು ನಾನು ಅದಕ್ಕೆ ಚಕ್ಕೆ ಲವಂಗ ಮತ್ತು ಮೆಣಸು ಮಾತ್ರ ಹಾಕೋದು, ಮತ್ತು ಏನೂ ಹಾಕಲ್ಲ. ಸ್ವಲ್ಪ ಇದಾಕ್ಬಿಟ್ಟು ಎತ್ತಿಟ್ಬಿಟ್ಟು ಅದನ್ನ ಮಸಾಲೆ ರುಬ್ಬುವಾಗ ಹಾಕ್ಕೋತೀನಿ. ಅದಕ್ಕೆ ಒಂಚೂರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು, ಸ್ವಲ್ಪನೇ ಎಣ್ಣೆ, ಯಾಕಂದರೆ ಮಟನಲ್ಲಿ ಸಾಕಷ್ಟು ಎಣ್ಣೆ ಇರುತ್ತೆ ನಮಗೆ. ಅದರಿಂದ ಅತಿಯಾಗಿ ನಾನು ಎಣ್ಣೆ ಬಳಸಲ್ಲ. ಆದ್ದರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಆ ಮಟನ್ನೆಲ್ಲ ಚೆನ್ನಾಗಿ ಹಾಕ್ಕೊಂಡು ಅದನ್ನು ನೀಟಾಗಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಎಣ್ಣೆ ಕಾಯಿಸ್ಬಿಟ್ಟು ಅದಕ್ಕೆ ಮಟನ್ ಹಾಕ್ಕೋತೀವಿ, ಫ್ರೆಶ್ ಆಗಿರೋವಂಥದ್ದು. ಸ್ವಲ್ಪ ಉಪ್ಪು, ರುಚಿಗೆ ಬೇಕಾದಷ್ಟು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಬೋದು ನಾವು. ಚೆನ್ನಾಗಿ ಮಟನ್ಗೆಲ್ಲ ಹಿಡ್ಕೊಳ್ಳುತ್ತೆ. ಆಮೇಲೆ ಅರಿಶಿಣ ಪುಡಿ ಹಾಕ್ತೀನಿ. ಅರಿಶಿಣ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಯಾಕಂದರೆ ನಾನ್ ವೆಜ್ ಐಟಮ್ಸ್ಗೆ ನಾನು ಬಳಸೋದು ಸ್ವಲ್ಪ ಜಾಸ್ತಿ ಅರಿಶಿಣ ಪುಡಿ. ಯಾವುದು ಫ್ರೆಶ್ ಆಗಿರುತ್ತೆ ಅರಿಶಿಣ ಪುಡಿ ಚೆನ್ನಾಗಿದೆ ಅನಿಸುತ್ತೆ ನಿಮಗೆ ನೋಡಿ ಸಿಕ್ಕಾಗ ಜಾಸ್ತಿ ತಗೊಂಡು ಇಟ್ಕೊಳ್ಳಿ, ಅದೇನು ಹಾಳಾಗಲ್ಲ. ಬಟ್ ಒಳ್ಳೆ ಅರಿಶಿನ ತಿನ್ನೋದು ಒಳ್ಳೆಯದು. ಇವಾಗೆಲ್ಲ ಕೆಮಿಕಲ್ ಮಿಕ್ಸ್ ಅರಿಶಿನಗಳೆಲ್ಲ ಬರ್ತಾ ಇದೆ, ಅದನ್ನು ಅಷ್ಟು ಯೂಸ್ ಮಾಡಬೇಡಿ, ಅವಾಯ್ಡ್ ಮಾಡಿ ಅಂತಲೇ ನಾನು ಹೇಳ್ತೀನಿ. ಅದನ್ನು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಬೇಯಕ್ಕೆ ಬಿಟ್ಬಿಡಿ. ಅದ್ರ ಜೊತೆಯಲ್ಲಿ ಮುಚ್ಚಿಬಿಟ್ಟು ಬೇಯಕ್ಕಿಟ್ಟ ಮೇಲೆ ಅದ್ರ ಜೊತೆಗೇ ಮಸಾಲೆ ರೆಡಿ ಮಾಡ್ಕೊಬೋದು ನೀವು. ಮಸಾಲೆ ರೆಡಿ ಮಾಡೋದು ಅಂದರೆ ಒಂದು ಸ್ವಲ್ಪ ಎಣ್ಣೆ ಇಟ್ಬಿಟ್ಟು, ನಾನು ಕಬ್ಬಣದ ಬಾಣಲೆನೇ ಬಳಸೋದು ಚಿಕ್ಕದಕ್ಕೆಲ್ಲ ಎಣ್ಣೆಗೆ. ಅದರಲ್ಲಿ ಎಣ್ಣೆ ಇಟ್ಟು ಒಂದು ಈರುಳ್ಳಿ ಹಾಕಿದ್ದೀನಿ, ಒಂದು ಅರ್ಧ ಅಷ್ಟು ಬೆಳ್ಳುಳ್ಳಿ ಸಾಕು. ಇದು ಚಿಕ್ಕದಾಗಿರೋ ಬೆಳ್ಳುಳ್ಳಿ, ಅದರಿಂದ ರುಚಿನೂ ಬರುತ್ತೆ. ತುಂಬ ಮಸಾಲೆ ಮಾಡಲ್ಲ ನಾವು, ಸ್ವಲ್ಪ ಸಾಂಬಾರು ಮಾಡ್ತಿರೋದು 4 ಜನಕ್ಕೆ, ಒಂದು 2 ಹೊತ್ತಿಗಾಗೋಷ್ಟು ಅಂಥೇಳಿ. ಒಂದು ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಾಕಾಗುತ್ತೆ. ಅದ್ರ ಜೊತೆಗೆ ಒಂದು ಟೊಮಟೊ ಹಾಕ್ಕೊಳ್ಳಿ. ನಾಟಿ ಟೊಮಟೊ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಅದರದ್ದು ರುಚಿನೇ ಬೇರೆ ಇರುತ್ತೆ ನಾಟಿ ಟೊಮಟೊದು. ಸೊ ಬಾಡಿಸ್ಕೋಬೇಕಾದ್ರೆ ಅದನ್ನು ಎಣ್ಣೆಗೆ ಇಟ್ಟಿರ್ತೀವಲ್ಲ, ಸ್ವಲ್ಪ ಹಾಕ್ಕೊಂಡು ಹಾಗೆ ಬಿಟ್ಬಿಟ್ರೆ ಸಾಕು, ಚೆನ್ನಾಗಿ ಬಾಡ್ಕೊಳ್ಳುತ್ತೆ. ಕೈ ಆಡಿಸ್ತಾನೇ ಇರಿ. ನಿಮಗೆ ಟೈಮ್ ಆದರೆ ಕೈ ಆಡಿಸ್ಕೊಳ್ಳಿ, ಇಲ್ಲಾಂದ್ರೂ ಬಿಟ್ಟರು ಪರವಾಗಿಲ್ಲ, ಯಾಕಂದರೆ ಬಾಣಲಿ ಚೆನ್ನಾಗಿ ಕಾದಿರೋದ್ರಿಂದ ಬಾಡ್ಕೊಳ್ಳುತ್ತೆ. ಅದ್ರ ಜೊತೆಗೆ ಒಂಚೂರು ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ಹರಳುಪ್ಪೇ ಬಳಸೋದು ನಾನು ಯೂಶ್ವಲಿ. ಹರಳುಪ್ಪು ಹಾಕಿದ್ರೆ ಒಳ್ಳೆಯದು. ಅದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು, ಮೆತ್ತಗಾಗ್ಬಿಡುತ್ತೆ. ತುಂಬ ಬೇಯಿಸಬೇಕು ಅನ್ನೋದೇನಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳಿ. ಆಮೇಲೆ ಅದಕ್ಕೇ ಮನೇಲಿ ಸಾಂಬಾರು ಬೀಜ ಹುರಿದಿಟ್ಕೊಂಡಿರ್ತೀನಿ ನಾನು, ಅದನ್ನೇ ಹಾಕ್ಕೊಳ್ತೀನಿ. ಒಂಚೂರು ಗಸಗಸೆ, ಕಡಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ತುಂಬ ಕಡಲೆ ಅಲ್ಲ, ಸಾರು ಗಟ್ಟಿಯಾಗಿಬಿಡುತ್ತೆ. 1-2 ಕಾಳು ಕಡಲೆ ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಪುಡಿ ನಿಮ್ಮ ಮನೆಯಲ್ಲೇ ಮಾಡ್ಕೊಂಡಿರ್ತೀರ, ಅಥವಾ ಮೆಣಸಿನ್ಕಾಯಿನಾದ್ರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಕ್ಕೆ ಅರಿಶಿನೂ ಒಂದು ಸ್ವಲ್ಪ ಮಸಾಲೆ ರುಬ್ಕೊಳ್ಳೋಕೆ ಹಾಕ್ಕೋತೀನಿ. ಹಾಕ್ಕೊಂಡಾದ್ಮೇಲೆ ಅದನ್ನ ಚೆನ್ನಾಗಿ ಬಾಡಿಸ್ಕೊಂಡು ಬಿಡ್ತೀನಿ. ಇದನ್ನ ಸಿಮ್ಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಮನೆಯೆಲ್ಲ ಘಾಟ್ ಆಗಿಬಿಡುತ್ತೆ, ಯಾಕಂದರೆ ಖಾರ ಪುಡಿ ಅಲ್ವಾ. ಅದನ್ನು ಮಕ್ಕಳೆಲ್ಲ ಸೀನಕ್ಕೆ ಶುರು ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಳ್ಳಿ. ಎಣ್ಣೆ ಹಾಕಿರೋದ್ರಿಂದ ಅಷ್ಟೊಂದೇನು ಘಾಟ್ ಬರಲ್ಲ. ಕೈ ಆಡಿಸ್ಬಿಟ್ಟು ಅದೆಲ್ಲದು ಬಿಸಿಯಾಗಿದೆ ಅಂತಂದಾಗ ನೀವು ಅದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಬಾಣಲಿಲೇ ಬಿಡಿ, ಸ್ವಲ್ಪ ಹೊತ್ತು ಆರಬೇಕು. ಅಷ್ಟೊತ್ತಿಗೆ ನೀವು ಶುಂಠಿ ನಾನು ಹುರಿಯೋಕೆ ಹಾಕಲ್ಲ, ಹಸಿನೇ ಯೂಸ್ ಮಾಡೋದು. ಆಮೇಲೆ ತೆಂಗಿನಕಾಯಿ, ನಮ್ಗೆ ಸ್ವಲ್ಪ ಸಾಂಬಾರು ಮಾಡ್ತಿರೋದ್ರಿಂದ ಒಂದು ಅರ್ಧದಲ್ಲಿ ಅರ್ಧ ಭಾಗ ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಬಿಟ್ಬಿಟ್ಟು ನೆಕ್ಸ್ಟು ಮಸಾಲೆ ಎಲ್ಲ ಹುರಿಯೋಕ್ಕೆಲ್ಲ ಹಾಕಿದ್ವಲ್ಲ, ಅದನ್ನೇ ತಣ್ಣಗಾಗಿರುತ್ತೆ ಅಷ್ಟೊತ್ತಿಗೆ ನೀವು ಅದನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಬೇಕು. ನೈಸ್, ತುಂಬ ಸಾಫ್ಟಾಗಿ ಸ್ಮೂತಾಗಿ ಬಂದಷ್ಟು ಸಾಂಬಾರು ತುಂಬ ರುಚಿ ಬರುತ್ತೆ. ಆ ಗಸಗಸೆ ಎಲ್ಲ ಚೆನ್ನಾಗಿ ನೈಸ್ ಆಗಬೇಕು. ಅಷ್ಟೊತ್ತಿಗೆ ನೋಡಿ ಮಟನ್ನು ನಾನು ವಿಷಲ್ ಹಾಕ್ಸಿಲ್ಲ, ಹಾಗೆ ಮುಚ್ಚಿಟ್ಟು ಮಟನ್ನ
ಬೇಯಿಸ್ತೀನಿ. ಸ್ವಲ್ಪ ಎಲ್ಲ ಮಾಡ್ತಾ ಇದ್ದೀವಿ ಅಂದರೆ ಈ ಕುಕ್ಕರ್ ತುಂಬ ಚೆನ್ನಾಗಿದೆ, ಫ್ಯೂಚರ್ ಅದು. ಇದರಲ್ಲೇ ಬಳಸೋದು ನಾನು. ಪ್ರೆಷರ್ ಮುಚ್ಚಿದ್ರೆ ಸಾಕು, ಪ್ರೆಷರೇ ಕಟ್ಸಲ್ಲ. ಒಳಗಡೆ ಹಾಕಿ ಮುಚ್ಚಿ ಟೈಟ್ ಮಾಡಿ ಕೂಗೋ ಥರ ಎಲ್ಲ ಮಾಡಲ್ಲ. ಮೇಲೆ ಮುಚ್ಚಿಟ್ಬಿಟ್ರೆ ಸಾಕು, ಬೆಂದೋಗಿರುತ್ತೆ. ಹಂಗೆ ಬೇಯಿಸಿದ ಮಟನ್ ತುಂಬ ರುಚಿನೂ ಇರುತ್ತೆ. ಚೆನ್ನಾಗಿ ನಮ್ಗೆ ಎಷ್ಟು ಬೇಕು ಹದ ನೋಡಿಬಿಟ್ಟು ನಾವು ಬೇಯಿಸ್ಕೋಬೋದು. ಅಷ್ಟೊತ್ತು ನಾನು ಮಸಾಲೆ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ನೋಡಿ ಮಟನ್ನೇ ಬೆಂದೋಗಿದೆ. ಅದನ್ನು ನೀವು ಒಂಚೂರು ಕೈಯಲ್ಲಿ ನೀರು ತಗೊಂಡು ನೋಡ್ಕೊಳ್ಳಿ. ಕೈ ನೀರು ಮುಟ್ಟಬೇಕಿಲ್ಲ ಅಂದರೆ ಕೈ ಬಿಸಿ ಆಗುತ್ತೆ. ನೋಡಿ ಕರೆಕ್ಟಾಗಿ ಬಂದಿದೆ. ಇಷ್ಟು ಬೆಂದರೆ ಸಾಕು. ನೀವು ಇಷ್ಟು ಬೆಂದಾದ ತಕ್ಷಣ ನೀವೇನು ನೈಸಾಗಿ ಮಟನ್ನು ಮಸಾಲೆ ರುಬ್ಕೊಂಡಿದ್ರಲ್ಲ ಅದನ್ನೆಲ್ಲ ಹಾಕ್ಕೊಂಡ್ಬಿಡಿ. ಎಷ್ಟು ಮಸಾಲೆ ಬೇಕು, ಎಷ್ಟು ಗಟ್ಟಿ ಬೇಕು ಅನ್ನೋದು ನೀವು ನೋಡ್ಕೊಳ್ಳಿ. ನೀವೇನು ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದು. ಚಪಾತಿ, ರೊಟ್ಟಿ ಅದಕ್ಕೆಲ್ಲ ಆದರೆ ಸ್ವಲ್ಪ ಗಟ್ಟಿ ಬೇಕಾಗುತ್ತೆ. ನಾನಿವತ್ತು ಮುದ್ದೆಗೆ ಮಾಡ್ತಾ ಇರೋದ್ರಿಂದ ತೆಳುವಾಗೆ ಮಾಡ್ತೀನಿ. ಮುದ್ದೆ, ಕಡುಬುಗೆಲ್ಲ ನಾವು ಶಾವಿಗೆ ಎಲ್ಲ ಮಾಡೋದಾದರೆ ಸಾಂಬಾರು ಸ್ವಲ್ಪ ತೆಳುವಾಗೆ ಇರಬೇಕು. ಆವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದು ನಾಟಿ ಸ್ಟೈಲ್ ಅಂತ ಮೊದಲೇ ಹೇಳಿರೋದ್ರಿಂದ ಸ್ವಲ್ಪ ತೆಳುನೇ ಇರುತ್ತೆ ಈ ಸಾಂಬಾರು. ಚೆನ್ನಾಗಾಗುತ್ತೆ. ಚೆನ್ನಾಗಿ ಬೇಯಿಸಿರ್ತೀರ ಮಟನ್ನು, ಅದ್ರ ರಸ ಎಲ್ಲ ಬಿಟ್ಟಿರುತ್ತೆ. ನೀರು ನೋಡಿ ಹಾಕೊಂಡ್ಬಿಟ್ಟು ಉಪ್ಪು ಬೇಕಾದರೆ ನಿಮಗೆ ನೋಡ್ಕೊಳ್ಳಿ. ಮಟನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚೆನ್ನಾಗಿ ಕೊಡ್ತಾರೆ. ಆ್ಯಕ್ಚುಲಿ ನಾವು ಯಾವಾಗಲೂ ತರೋದ್ರಿಂದ ನಮಗೆ ಮಟನ್ ಕೇಳಿದ ಪೀಸು ಯಾವ್ದು ಬೇಕು ಅದನ್ನು ಕೊಡ್ತಾರೆ, ಚೆನ್ನಾಗಿರುತ್ತೆ. ಇದಾದಮೇಲೆ ನೋಡಿ ಒಂಚೂರು ಹುಳಿ ನೋಡಿಕೊಂಡು ನೀವು ಹುಳಿ ಹಾಕ್ಕೋಬೇಕು. ನಿಮಗೆ ಹುಳಿ ಟೊಮೊಟೊ ಸಾಕಾಗಿದೆ ಅನಿಸಿದ್ರೆ ಸಾಕು. ಇದು ಯಾಕೋ ಸ್ವಲ್ಪ ಕಮ್ಮಿ ಅನ್ನಿಸ್ತು, ರಸ ಕಮ್ಮಿ ಇತ್ತು ಹುಳಿದು ಟೊಮೊಟೊ ಅಂತ ನಾನು ಒಂಚೂರು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಆ ಟೇಸ್ಟ್ ಚೆನ್ನಾಗಿರುತ್ತೆ. ನನಗಿಷ್ಟ ಸ್ವಲ್ಪ ಹುಳಿ ನಿಂದೆ ಇದ್ರೆ. ಹಾಗಾಗಿ ನಮ್ಮನೇಲೂ ಇಷ್ಟ ಆಗುತ್ತೆ. ನಾಟಿ ಸ್ಟೈಲ್ ಅಲ್ವಾ, ಮಾಡ್ಕೊಳ್ಳೋಣ. ನಮ್ಮದೇ ಸ್ಟೈಲು, ನಮ್ಮದೇ ಮಟನ್ ಸಾರು, ನಾವೇ ತಿನ್ನೋದು. ನಮ್ಗೆ ಹೇಗೆ ಬೇಕು ಹಾಗೆ ಮಾಡ್ಕೊಂಡ್ಬಿಡ್ಬೋದು. ಅದನ್ನ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಆದ ತಕ್ಷಣ ಅಷ್ಟು ಕುದಿಯೋಷ್ಟೊತ್ತಿಗೆ ನೀವು ಮುದ್ದೆ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಮುದ್ದೆ ರೆಡಿ ಮಾಡಿಕೊಂಡು ಪ್ಲೇಟ್ಗೆಲ್ಲ ಇಟ್ಕೊಂಡು ಅದನ್ನ ಬಡಿಸ್ಕೊಳ್ಳಿ. ನೋಡಿ ಸಾಫ್ಟಾಗಿ ಮುದ್ದೆನೂ ಇವತ್ತು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಜೊತೆಗೆ ಸ್ವಲ್ಪ ಸೌತೆಕಾಯಿ, ಈರುಳ್ಳಿ ಎಲ್ಲ ತಿಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ. ಇಷ್ಟ ಇಲ್ದಿದ್ದವರು ತಿನ್ನಲೇಬೇಕು. ಯಾಕಂದರೆ ನಮ್ಮ ಆರೋಗ್ಯ ಫಸ್ಟ್ ಅಲ್ವಾ, ತುಂಬ ಇಂಪಾರ್ಟೆಂಟ್. ನಾವೇನು ತಿಂತೀವಿ ಅನ್ನೋದು. ಮುದ್ದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನಲ್ಲಿ ಮೂಳೆಯಲ್ಲಿ ನನ್ನ ಹೆಸರೇ ಬರೆದಿತ್ತು ಇವತ್ತು, ನಾನೇ ತಿಂದೆ. ಚೆನ್ನಾಗಿತ್ತು ನೋಡಿ, ಸಖತ್ತಾಗಿ ಬಂತು. ಇಷ್ಟು ಚೆನ್ನಾಗಿ ಮೂಳೆಯಿಂದ ಮಾಂಸ ಬಿಟ್ಬಿಟ್ರೆ ಅವತ್ತು ಮಟನ್ ಚೆನ್ನಾಗಿ ಬೆಂದಿದೆ ಅಂತನೂ ಹೌದು, ಚೆನ್ನಾಗಾಗಿರುತ್ತೆ. ಅದನ್ನು ಮುದ್ದೆನೂ ಮಟನ್ ಸಾರು ಬಾರಿಸ್ತಾ ಇದ್ರೆ ಚೆನ್ನಾಗಿರುತ್ತೆ. ಸಂಡೇ ಅಂದರೆ ಒಂದೇನಾದರೂ ಒಂದು ಸ್ವಲ್ಪ ನಾನ್ ವೆಜ್ ಐಟಮ್ ಇರಲೇಬೇಕು. ಮಾಡ್ಕೊಳ್ಳೋಣ, ತಿಂದ್ಕೊಳ್ಳೋಣ, ಹೆಲ್ದಿಯಾಗಿರೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.